ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ಪೆಟ್ರೋಲ್ಗಾಗಿ ವಾಹನ ಸವಾರರು ಕ್ಯೂ ನಿಲ್ಲುವ ಪರಿಸ್ಥಿತಿಗೆ ಬಂದಿದ್ದಾರೆ. ಪೆಟ್ರೋಲ್ ಹಾಕಿಸಿಕೊಳ್ಳೋಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಯಾದಗಿರಿ ನಗರದ ನಯರಾ ಪೆಟ್ರೋಲ್ ಬಂಕ್ನಲ್ಲಿ ಜನವೋ ಜನ. ಇದೀಗ ಕೊರತೆಯಿಂದ ಒಂದು ಬೈಕ್ಗೆ 100 ರೂಪಾಯಿ ಅಷ್ಟೇ ಪೆಟ್ರೋಲ್ ಹಾಕ್ತಾ ಇದ್ದಾರಂತೆ. ಪೆಟ್ರೋಲ್ನ ಕೊರತೆ, ಸಿಬ್ಬಂದಿ ಒಬ್ಬರಿಗೆ 100 ರೂಪಾಯಿ ಅಷ್ಟೇ ಒಂದು ಬೈಕ್ಗೆ. ಕೆಲವೊಂದು ಬೈಕ್ ಕಾರ್ಗಳನ್ನು ವಾಪಸ್ ಕಳಿಸ್ತಾ ಇದ್ದಾರಂತೆ. 4-5 ಪೆಟ್ರೋಲ್ ಬಂಕ್ಗಳಿಗೆ ಅಲ್ದಾಡಿದ್ರು ಪೆಟ್ರೋಲ್ ಸಿಗ್ತಾ ಇಲ್ಲ. ಈ ಕೊರತೆ ನೀಗಿಸಿ ಅಂತ ವಾಹನ ಸವಾರರು ಆಗ್ರಹಿಸ್ತಾ ಇದ್ದಾರೆ. ಎಲ್ಲಿ ಪ್ರಾಬ್ಲಮ್ ಉಂಟಾಗ್ತದೆ ಅಂಡ್ ಯಾಕೆ ರೀಸನ್ ಬೇಕಲ್ವಾ? ಈಗ ಅಲ್ಲಿಂದಲೇ ನಿಮಗೆ ಮೇನ್ ಇಶ್ಯೂ ಆಗ್ತಾ ಅಂದ್ರೆ ಕಳಿಸ್ತಾ ಇಲ್ಲ, ಸರಬರಾಜು ಆಗ್ತಾ ಇಲ್ಲ ಅಂದ್ರೆ ಅದೊಂದು ರೀತಿ. ಬಟ್ ಕೇಂದ್ರ ಸರ್ಕಾರ ಹೇಳುತ್ತೆ ಅಂಡ್ ನಂಬರ್ಸ್ ಸಮೇತ ನಮ್ಮಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಪೆಟ್ರೋಲ್ ಡೀಸೆಲ್ಗಂತೂ ಪ್ರಾಬ್ಲಮ್ಮೇ ಇಲ್ಲ ಅಂತ ಇದ್ದಾರೆ. ಆದರೂ ಈ ಅಭಾವ ಎಲ್ಲಿಂದ ಸೃಷ್ಟಿ ಆಗ್ತದೆ, ಯಾಕೆ ಸೃಷ್ಟಿ ಆಗ್ತದೆ, ಯಾರು ಇದಕ್ಕೆ ಕಾರಣ ಯಾರು? ಸರ್ಕಾರ, ರಾಜ್ಯ ಸರ್ಕಾರ ಪ್ರಮುಖವಾಗಿ ಈ ಕೂಡಲೇ ತಕ್ಷಣವಾಗಿ ಎಚ್ಚೆತ್ಕೋಬೇಕು. ಆಯಾ ಜಿಲ್ಲಾಡಳಿತಗಳು ಕೂಡ ಎಚ್ಚೆತ್ಕೋಬೇಕಾಗುತ್ತೆ. ಪ್ರಾಬ್ಲಮ್ ಏನು, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, ಇವೆಲ್ಲವೂ ಕೂಡ ಕಂಡುಹಿಡ್ಕೋಬೇಕಾಗುತ್ತೆ. ಯಾದಗಿರಿ ಜಿಲ್ಲೆಯಲ್ಲಿ ಪೆಟ್ರೋಲ್ ಪಡೆಯಲು ಬೈಕ್ ಸವಾರರು ಈಗ ಪೆಟ್ರೋಲ್ ಬಂಕ್ ಮುಂದೆ ಮುಗಿಬಿದ್ದಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಪೆಟ್ರೋಲ್ ಕೊರತೆ ಉಂಟಾಗಿದೆ. ನಾವು ಯಾದಗಿರಿ ನಗರದ ಈಗಲೇ ಹೊರಭಾಗದ ನಯರಾ ಪೆಟ್ರೋಲ್ ಬಂಕ್ ನಲ್ಲಿದೆ. ಖುದ್ದು ದೃಶ್ಯಗಳನ್ನು ಕೂಡ ನೋಡಬಹುದು. ನಿನ್ನೆ ರಾತ್ರಿಯಿಂದ ಇಲ್ಲಿ ಪೆಟ್ರೋಲ್ ಕೊರತೆ ಉಂಟಾಗಿದೆ. ಇಡೀ ಯಾದಗಿರಿ ಜಿಲ್ಲೆಯಾದ್ಯಂತ ಪೆಟ್ರೋಲ್ ಪಡೆಯಲು ಕೂಡ ಜನರು, ಬೈಕ್ ಸವಾರರು ಮುಗಿ ಬೀಳ್ತಾ ಇದ್ರೆ. ಅದರಲ್ಲಿ ಪ್ರಮುಖವಾಗಿ ಈಗೇನು ನಯರಾ ಪೆಟ್ರೋಲ್ ಬಂಕ್ ನಲ್ಲಿ ನಾವು ಇದ್ದೀವಿ, ದೃಶ್ಯಗಳನ್ನು ಕೂಡ ನೋಡಬಹುದು. ಈಗಲೇ ಬೆಳಿಗ್ಗೆಯಿಂದಲೇ ಯಾದಗಿರಿ ಜಿಲ್ಲೆಯ ವಿವಿಧ ಭಾಗದಿಂದ ಬೈಕ್ ಸವಾರರು ಆಗಮಿಸಿದ್ರು. ಆದ್ರೆ ಅವರು ಬೈಕ್ ಸವಾರರು ಬೇಡಿಕೆ ತಕ್ಕಂತೆ ಪೆಟ್ರೋಲ್ ಇಲ್ಲಿ ಹಾಕುವಂತ ಕಾರ್ಯ ಮಾಡ್ತಾ ಇಲ್ಲ. ಕೇವಲ ಒಂದು ಬೈಕ್ಗೆ 100 ರೂಪಾಯಿ ವರೆಗೆ ಮಾತ್ರ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ಪೆಟ್ರೋಲ್ ಶಾರ್ಟೇಜ್ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ತಲೆದೋರಿದೆ. ಹೀಗಾಗಿ ಇಲ್ಲಿ ಪೆಟ್ರೋಲ್ ಪಡೆಯಲು ಕೂಡ ಮುಗಿ ಬೀಳ್ತಾ ಇದ್ರೆ ಜನರು. ಯಾದಗಿರಿ ನಗರ ಸೇರಿದಂತೆ ವಿವಿಧ ಭಾಗದಿಂದ ಆಗಮಿಸಿದ ಬೈಕ್ ಸವಾರರು ಈಗಲೇ ಅವರಿಗೆ ಏನಂತಂದ್ರೆ ಬೇರೆ ಮದುವೆ ಹಾಗೂ ಇನ್ನಿತರ ಕೆಲಸ ಕಾರ್ಯ ನಿಮಿತ್ತ ಊರಿಗೆ ತೆರಳಬೇಕಾದ್ರೆ ಬೈಕ್ ನಲ್ಲಿ ಕೂಡ ಆ ಊರಿಗೆ ತೆರಳಲು ಅಷ್ಟು ಏನು ಪೆಟ್ರೋಲ್ ಇಲ್ಲದ ಪರಿಣಾಮವಾಗಿ ಅವರು ಪರದಾಡುವಂತ ಪರಿಸ್ಥಿತಿ ಕೂಡ ತಲೆದೋರಿದೆ. ಯಾಕಂತಂದ್ರೆ ಪೆಟ್ರೋಲ್ ಕೊರತೆ ಉಂಟಾದ ಪರಿಣಾಮವಾಗಿ ಕೇವಲ 100 ರೂಪಾಯಿ ವರೆಗೆ ಮಾತ್ರ ಇಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ರೆ. ಅಲ್ಲಿ ಕೂಡ ಪೆಟ್ರೋಲ್ ನೋ ಸ್ಟಾಕ್ ಎಂದು ಅಲ್ಲಿ ಸೂಚನಾ ಫಲಕವನ್ನು ಹಾಕಿದ್ರು. ಆದ್ರೆ ಈಗ ಹೆಚ್ಚಿನ ಜನರು ಈಗ ಬೇಡಿಕೆ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇದ್ದಷ್ಟು ಶಾರ್ಟೇಜ್ ನಲ್ಲಿ ಇಲ್ಲಿಗೆ ಪೆಟ್ರೋಲ್ ಹಾಕುವಂತ ಕಾರ್ಯ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಈಗಲೇ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಈಗ ಕೇವಲ 100 ರೂಪಾಯಿ ವರೆಗೆ ಮಾತ್ರ ಪೆಟ್ರೋಲ್ ಹಾಕ್ತಾ ಇರೋದ್ರಿಂದ ರಾಯಚೂರು, ಕಲಬುರಗಿ, ಅದೇ ರೀತಿಯಾಗಿ ಗುರುಮಿಟ್ಗಳಿಗೆ ತೆರಳಲು ಜನರು ಏನಂತಂದ್ರೆ ಪೆಟ್ರೋಲ್ ಇಲ್ಲದ ಪರಿಣಾಮವಾಗಿ ಊರಿಗೆ ತೆರಳಲು ಪರದಾಡುವಂತ ಪರಿಸ್ಥಿತಿ ತಲೆದೋರಿದೆ. ಅದೇ ರೀತಿಯಾಗಿ ಇಲ್ಲಿ ಬೈಕ್ ಸವಾರರು ಇದ್ದಾರೆ. ಏನಂತ ಕೇಳೋಣ, ಈಗ ಪೆಟ್ರೋಲ್ 100 ರೂಪಾಯಿ ಇದೆ ಹಾಕ್ಲತ್ತಾರ, ನೀವು ಯಾವ ಊರಿಗೆ ಹೋಗಿದ್ದೀರಿ ಸರ್? ನಾವು ಫೀಲ್ಡ್ ವರ್ಕ್ ಎಂಪ್ಲಾಯ್ ಸರ್. ನಾವು ಶಾಪುರ್ ಕಡೆಗೆ ಹೋಗ್ಬೇಕು, ಬಟ್ ಆಗಲ್ಲ, ಅನಿವಾರ್ಯವಾಗಿ 100 ರೂಪಾಯಿ ಆಗ್ತೀವಿ ಅಂತ ಅದು ಎಲ್ಲರೂ ಆರ್ಗ್ಯುಮೆಂಟ್ ಮಾಡಿದ್ಮೇಲೆ DC ಕಡೆಯಿಂದ ಇದು ಹೇಳಿದ್ಮ್ಯಾಗ ಈಗ ಆಗ್ತಾ ಇದಾರೆ. ಅವ್ರು 1-2 ಅವರ್ಸ್ ಸ್ಟಾಪ್ ಮಾಡಿದ್ರು. ಅವರು ಸ್ಟಾಕ್ ಅಂತ ಹಾಕಿದ್ರು, ಬೋರ್ಡ್ ಹಾಕಿದ್ರು. ನಾವು ಸ್ಟಾಕ್ ಎಲ್ಲ ಫೈಂಡ್ ಔಟ್ ಮಾಡ್ಬೇಕಂದಾಗ ಈಗ 100 ರೂಪೀಸ್ ಆಗ್ತೀವಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಈಗ ಶಾಪುರ್ ಹೋಗ್ಬೇಕಾ ಮತ್ತೆ 100 ರೂಪಾಯಿ ಪೆಟ್ರೋಲ್ ಅನಿವಾರ್ಯ ಸರ್. ಈಗ ಪಬ್ಲಿಕ್ ಎಲ್ರದ್ದು ನೋಡ್ಬೇಕಲ್ಲ ಅಂತೇಳಿ ಒಬ್ಬರಿಗೆ ಹಾಕಂದ್ರೆ ಮತ್ತೆ ಎಲ್ರು ಮತ್ತೆ ರೈಸ್ ಆಗ್ತಾರ ಅನ್ನೋ ಇಂಟೆನ್ಷನ್ ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲ, ಅಲ್ಲಿ ಮುಂದೆ ಹೋಗ ಕಷ್ಟ ಅಲ್ಲ, ಮುಂದೆ ಹೋಗಲ್ಲ ಸರ್. ಈಗ ಮತ್ತೆ ಮುಂದೆ ಎಲ್ಲೇನು ಸ್ಟಾಕ್ ಇದ್ರೆ ನೋಡ್ಬೇಕು, ಅನಿವಾರ್ಯ ಕಾರಣಗಳು ಸರ್. ಏನಾಗಬೇಕಂತೀರಿ? ಇದಕ್ಕೆ ಯಾವುದೇ ರೀತಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತೇಳಿ ಕೇಳಿಕೊಳ್ತೀವಿ ಸರ್. ಇದು ಬೈಕ್ ಸವಾರರ ಮಾತಾಗಿದೆ. ಈಗಲೇ ಪೆಟ್ರೋಲ್ ಸಮಸ್ಯೆಯಿಂದ ನಾವು ಊರಿಗೆ ತೆರಳಲು ಪರದಾಡ್ತಾ ಇದ್ದೇವೆ. ಹೀಗಾಗಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಪೆಟ್ರೋಲ್ ಸಮಸ್ಯೆಯನ್ನು ನೀಗಿಸುವ ಕಾರ್ಯ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.